ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಲಾಸ್ಟ್ ವೀಡಿಯೋದಲ್ಲೂ ಇದೇ ಥರದ್ದೊಂದು ಸಾಂಬಾರು ಮಾಡಿ ತೋರಿಸಿದ್ದೆ, ಬಟ್ ಅದರಲ್ಲಿ ಏನು ನಾವು ಹಾಕ್ತಾನೆ ಡೈರೆಕ್ಟಾಗಿ ಮಾಡಿರೋದನ್ನ ತೋರಿಸಿದ್ದೆ. ಇದರಲ್ಲಿ ನಾವು ಹಾಕಿ ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾವೊಂದು ಮಿಕ್ಸಿ ಜಾರಿಗೆ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಇಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಹಾಕ್ಕೋಬೋದು. ನಾವಿಲ್ಲಿ ಡೈರೆಕ್ಟಾಗಿ ಹಸಿದೇ ಹಾಕ್ಕೊಂಡಿದ್ದೀವಿ ನಾವು. ಹಾಗೆ ಸ್ವಲ್ಪ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ, ಖಾರಕ್ಕೆ ಇಷ್ಟ ಆಗಲ್ಲ ಆದರೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀವಿ. ಹಾಗೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೀವು ಇಲ್ಲಿ ಈರುಳ್ಳಿ ಬೇಕಾದರೆ ಸ್ವಲ್ಪ ನೀವು ಪೇಸ್ಟ್ ಮಾಡೋಕ್ಕೆ ಹಾಕ್ಕೋಬೋದು. ನಾವಿಲ್ಲಿ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ. ಜಾಸ್ತಿ ಈರುಳ್ಳಿ ಬಳಸಿದರೆ ಸ್ವಲ್ಪ ಸಾಂಬಾರು ಸ್ವೀಟಾಗಿ ಬರುತ್ತೆ, ಹಾಗಾಗಿ ನಾವಿಲ್ಲಿ ಒಗ್ಗರಣೆಗೆ ಮಾತ್ರ ಈರುಳ್ಳಿ ಹಾಕ್ತಾಯಿದ್ದೀವಿ. ರುಬ್ಬಕ್ಕೇನು ಬಳಸ್ತಾ ಇಲ್ಲ ನಾವು. ಹಾಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೀವು ಯಾವ ಪಾತ್ರೆಲಾದ್ರೂ ಮಾಡ್ಕೋಬೋದು. ಅದು ಎಣ್ಣೆ ಕಾದ ಕೂಡಲೇ ಒಂದು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಂಡು ಹಾಕ್ಕೋಬೇಕು. ನೀವು ಈರುಳ್ಳಿ ಹೆಚ್ಚಾಗಿ ಹಾಕ್ಕೊಳಕ್ಕೆ ಹೋಗ್ಬಿಡಿ. ನೀವು ಯಾವುದೇ ಸಾಂಬಾರಿಗೆ ಈರುಳ್ಳಿ ಜಾಸ್ತಿ ಹಾಕೋಕ್ಕೆ ಹೋದರೆ ಅದು ಈರುಳ್ಳಿ ಸ್ವೀಟ್ ಬರುತ್ತೆ, ಹಾಗಾಗಿ ಸಾಂಬಾರು ಇಷ್ಟ ಆಗಲ್ಲ. ನೀವೇನಾದ್ರು ಸ್ವೀಟ್ ತಿನ್ನೋಕ್ಕೆ ಇಷ್ಟಪಡೋದಿದ್ರೆ ಬೇಕಾದ್ರೆ ಹಾಕ್ಕೋಬೋದು, ಬಟ್ ನಮ್ಮನೇಲಿ ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ, ಖಾರನೇ ಇಷ್ಟಪಡೋರು. ಹಾಗಾಗಿ ನಾನು ಇಲ್ಲಿ ಸ್ವಲ್ಪನೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಫ್ರೈ ಆಗಿದ್ದ ಕೂಡಲೇ ನೀವು ಇಲ್ಲಿ ಬೇವಿನ ಸೊಪ್ಪು ಹಾಕ್ಕೋಬೋದು, ಕರಿಬೇವಿನ ಸೊಪ್ಪು. ನಾವಿಲ್ಲಿ ಬೇವಿನ ಸೊಪ್ಪು ಯೂಸ್ ಮಾಡ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀವಿ. ನೀವು ಬೇಕಾದರೆ ಬೇವಿನ ಸೊಪ್ಪು ಯೂಸ್ ಮಾಡ್ಕೋಬೋದು. ಹಾಗೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತೇಳಿ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ನೀವು ಬೇಕಾದ್ರೆ ಉಪ್ಪು ಹಾಕ್ಕೋಬೋದು. ಹಾಗೆ ನೀವು ಬೇಕಾದರೆ ಇದಕ್ಕೆ ಒಂದು ಟೊಮೊಟೊ ಬೇಕಾದರೂ ಹಾಕ್ಕೋಬೋದು. ನಾವಿಲ್ಲಿ ಟೊಮೊಟೊಕ್ಕೆ ಒಂದು 3 ಟೊಮೊಟೊ ಹಾಕಿರೋದ್ರಿಂದ ನಾನು ಜಾಸ್ತಿ ಟೊಮೊಟೊನೂ ಯೂಸ್ ಮಾಡ್ತಾಯಿಲ್ಲ. ಹಾಗೆ ನೀವೇನು ರುಬ್ಬಿಟ್ಕೊಂಡಿರ್ತೀರ ಅದನ್ನ ಹಾಕ್ಕೋಬಿಡಿ, ಅಂದರೆ ಖಾರ. ಆಮೇಲೆ ಒಂಚೂರು ಖಾರ ಹಾಕಿದ ಮೇಲೆ ನಾವು ಉಪ್ಪು ಸ್ವಲ್ಪ ಹಾಕಿರೋದ್ರಿಂದ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ನೀವು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದ್ರೆ ನೋಡಿ ಹಾಕ್ಕೊಳ್ಳಿ. ಮಿಕ್ಸಿ ಮಾಡಿದ್ದನ್ನ ಹಾಕಿದ ಮೇಲೆ 1 ನಿಮಿಷನಾದರೂ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಆಮೇಲೆ ನೀವು ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡ್ಬಿಡಿ. ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತೊಳೆದು ಹಾಕ್ಕೊಬಿಡಿ, ಅದರಲ್ಲಿ ಖಾರ ಎಲ್ಲ ಇರುತ್ತಲ್ಲ, ವೇಸ್ಟ್ ಆಗೋದು ಬೇಡ. ನಾವು ಹಾಗೆ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಯಾಕಂದರೆ ನೀವು ಮೊಟ್ಟೆ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ರೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಮೊಟ್ಟೆ ಹಾಕಿದಾಗ ಅದು ಮುಳುಗುವಷ್ಟು ಸಾಂಬಾರು ಬೇಕಾಗುತ್ತೆ, ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಅದು ಖಾರ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು, ಹಾಗೆ ಧನಿಯಾ ಪುಡಿ, ಹಾಗೆ ನೀವು ಸ್ವಲ್ಪ ಖಾರ ಪುಡಿ ಬೇಕಾದರೆ ಹಾಕ್ಕೋಬೋದು. ನಾವಿಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ಜಾಸ್ತಿ ಖಾರ ಪುಡಿ ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಳ್ತಿದ್ದೀವಿ. ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೋಡಿಕೊಂಡು ಖಾರ ಪುಡಿನ ನೀವು ಹಾಕ್ಕೋಬೋದು. ಇದು ಖಾರ ಪುಡಿ ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ನೀವು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀವಿ. ನೀವು ಗರಂ ಮಸಾಲ ಇಲ್ಲ ಅಂದರೆ ಚಕ್ಕೆ ಮತ್ತು ಏಲಕ್ಕಿ, ಹಾಗೆ ನೀವು ಲವಂಗನ ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಕುಟ್ಟಿ ಪುಡಿ ಮಾಡಿದ್ರೇ ಒಳ್ಳೆಯದು, ಹಂಗೆ ಹಾಕಿದರೆ ಚೆನ್ನಾಗಾಗಲ್ಲ. ಈಗ ಇದೆಲ್ಲ ಹಾಕಿದ್ಮೇಲೆ ಒಂದ್ಸಲಿ ತಿರುಗಿಸ್ಬಿಡಿ. ತಿರುಗಿಸಾದ್ಮೇಲೆ ನೀವು ಒಂದ್ಸಲಿ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಉಪ್ಪೇನಾದ್ರು ಕಮ್ಮಿ ಆಗಿದೆ ಅಂತ ಹೇಳಿದರೆ ನೀವು ಬೇಕಾದರೆ ಉಪ್ಪು ಸ್ವಲ್ಪ ಈಗಲೇ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ನೀವೀಗ ಫೈನಲಾಗಿ ಇಲ್ಲಿ ಮೊಟ್ಟೆ ಮಸಾಲ ಹಾಕಬೇಕಾಗುತ್ತೆ. ನಿಮ್ಮ ಹತ್ರ ಮೊಟ್ಟೆ ಮಸಾಲ ಇದ್ದರೆ ಮೊಟ್ಟೆ ಮಸಾಲ ಹಾಕಿ, ಇಲ್ಲದಿದ್ದರೆ ನೀವು ಮಟನ್ ಮಸಾಲ ಅಥವಾ ಚಿಕನ್ ಮಸಾಲ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಮೊಟ್ಟೆ ಮಸಾಲೆನೇ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇದೊಂದು ಸ್ವಲ್ಪ ಕುದಿ ಬರೋಕ್ಕೂ ಮುಂಚೆನೇ, ಕುದಿ ಬಂದ್ರೂ ಆಗುತ್ತೆ, ಇಲ್ಲ ಕುದಿ ಬರೋಕ್ಕೂ ಮುಂಚೆನೇ ನೀವು ಮೊಟ್ಟೆನ ಒಡೆದು ಹಾಕ್ಕೋಬೋದು. ನೀವು ಮೊಟ್ಟೆ ಒಡೆದು ಹಾಕಬೇಕಾದ್ರೆ ಒಂದೊಂದು ಮಧ್ಯದಲ್ಲಿ ನೀವು ಗ್ಯಾಪ್ ಇಡಬೇಕಾಗುತ್ತೆ. ಒಂದ್ರ ಮೇಲೆ ಒಂದು ಮೊಟ್ಟೆ ಹಾಕಿದರೆ ಅದೆಲ್ಲ ಅಂಟ್ಕೊಬಿಡುತ್ತೆ. 1 ಮೊಟ್ಟೆ 2 ಮೊಟ್ಟೆ ಇರೋದೆಲ್ಲ ಒಂದೊಂದಕ್ಕೆ ಅಂಟ್ಕೊಬಿಡುತ್ತೆ. ಹಾಗಾಗಿ ನೀವು ಮೊಟ್ಟೆ ಹಾಕಬೇಕಾದ್ರೆ ಸಪ್ರೇಟಾಗಿ ಹಾಕಬೇಕು, ಅಂದರೆ ಸ್ವಲ್ಪ ಗ್ಯಾಪ್ ಇಡಬೇಕು. ಮೊಟ್ಟೆ ಹಾಕಿದ ಕೂಡಲೇ ನೀವು ತಿರುಗ್ಸೋಕ್ಕೆ ಹೋಗಬೇಡಿ. ಅದಕ್ಕೆ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡಿ. ಅದೇನೂ ಆಗಲ್ಲ, ಯಾಕಂದರೆ ತಳನೂ ಹಿಡಿಯೋಕ್ಕೆ ಹೋಗಲ್ಲ ಅದು, ಯಾಕಂದರೆ ಸಾಂಬಾರು ಜಾಸ್ತಿ ಇರುತ್ತಲ್ವ, ತಳ ಏನು ಹಿಡಿಯೋಕ್ಕೆ ಹೋಗಲ್ಲ. ನೀವು ಆವಾಗಲೇ ಏನಾದರೂ ನೀವು ತಿರುಗಿಸ್ತೀರ ಅಂತೇಳಿದರೆ ಈ ಮೊಟ್ಟೆನೇ ಉಳಿಯಲ್ಲ, ಎಲ್ಲ ಎಗ್ ಬುರ್ಜಿ ಥರ ಆಗೋಗ್ಬಿಡುತ್ತೆ ಸಾಂಬಾರಲ್ಲೇ. ಹಾಗಾಗಿ ಅದನ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷನಾದರೂ ಬಿಟ್ಬಿಡಿ. ನೀವು ಕೈ ಆಡ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಬೆಂದು ಇರಲ್ಲ. ಒಂದು 5 ನಿಮಿಷ ಆದಮೇಲೆ ಬೇಕಾದ್ರೆ ನೀವು ತಿರುಗಿಸ್ಬೋದು. ಇದೇನಾದ್ರು ಮೊಟ್ಟೆ ಬೆಂದಿಲ್ಲ ಅಂತ ನಿಮಗೆ ಗೊತ್ತಾಗೋದು ಹೇಗಂತೇಳಿದರೆ, ನೀವು ಮೊಟ್ಟೆ ಹಿಂಗೆ ಎತ್ತಿದಾಗ ಅದೆಲ್ಲ ಮೆತ್ತ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಒಂದು ಚಾಕುವಿನ ಸಹಾಯದಿಂದ ನೀವು ಮೊಟ್ಟೆನ ಒಂದು ಸ್ವಲ್ಪ ಕುಯ್ದುಬಿಟ್ಟು ನೋಡಿ, ಆಗ ಕನ್ಫರ್ಮಾಗಿ ಗೊತ್ತಾಗುತ್ತೆ ನಿಮಗೆ ಮೊಟ್ಟೆ ಬೆಂದಿದೆಯೋ ಇಲ್ವೋ ಅಂತ. ಫೈನಲಾಗಿ ಮೊಟ್ಟೆ ಸಾಂಬಾರು ರೆಡಿಯಾಗಿದ್ದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಆಗ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೊಟ್ಟೆ ಸಾಂಬಾರು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.